ಮಾಡೋದು ಈ ಎಲ್ಲ ಅಮೇರಿಕನ್ ಕಂಪ್ನಿಗಳನ್ನೆಲ್ಲ ಮುಗಿಸ್ಬಿಟ್ಬಿಡುವಂಥದ್ದು. ಎಲ್ಲ ಭೂಸೇನೆ ನೆಲೆ ಜೊತೆಗೆ ಈ ಒಂದು ನೌಕಾನೆಲೆ, ಏರ್ ನೆಲೆ, ಅಂದರೆ ವಾಯುನೆಲೆ ಇವೆಲ್ಲನೂ ನಾಶ ಮಾಡೋದು ಈಗಾಗಲೇ ಮಾಡಿದ್ದಾರೆ ಸಾಕಷ್ಟು. ರಾಡಾರ್ ಗಿಡಾರ್ ಎಲ್ಲ ಜೋಳಿಸ್ಬಿಟ್ಟಿದ್ದಾರೆ, ಏನು ಉಳಿದಿಲ್ಲಲ್ಲೇ. ಈಗ ಉಳಿದಿರೋದು ಏನಪ್ಪ ಅಂತಂದ್ರೆ ಇನ್ನೊಂದಿಷ್ಟು ಕಂಪ್ನಿಗಳಿದ್ದಾವೆ, ಅವು ಕಂಪ್ನಿಗಳ ಮೇಲೆ ಸಹಿತ ಬಾಂಬ್ ಹಾಕಿಬಿಡುವಂಥದ್ದು, ಎಲ್ಲ ಬ್ಯಾಂಕ್ಗಳ ಮೇಲೆ ಬಾಂಬ್ ಹಾಕುವಂಥದ್ದು. ಒಟ್ಟಲ್ಲಿ ಅಮೇರಿಕಾದ ಏನು ಕಾಣ್ತದೋ ಅದನ್ನೆಲ್ಲ ನಾಶ ಮಾಡುವಂಥ ಕೊಲ್ಲೇರಿ ಇದಕ್ಕೆ ಕೈ ಹಾಕಿದೆ. ಇವತ್ತು ಕೈ ಹಾಕಿದ್ರೆ ಅವ್ರು ಮಾಡೇ ಬಿಡ್ತಾರೆ, ಅಂತಿದ್ದ ಮಾಡ್ತಾರೆ ಅವರು. ಇಲ್ಲಿವರೆಗೆ ಈ ಒಂದು ತಿಂಗಳ ನಾವು ಯುದ್ಧ ನೋಡಿದಾಗ ಇರಾನಿಯನ್ಸ್ ಏನು ಮಾತಾಡಿದ್ದಾರೆ ಅದನ್ನು ಮಾಡಿದ್ದಾರೆ. ಹೀಗಾಗಿ ಅಮೇರಿಕಾದವ್ರಿಗಂತೂ ಈಗಾಗಲೇ ಸ್ಟಾರ್ಟ್ ಆಗಿದೆ ಈ ಯುದ್ಧದಿಂದ ಓಡಿ ಹೋಗೋದು ಅಥವಾ ಇದನ್ನು ಎದುರಿಸೋದು ಅಂತೇಳಿ. ಓಡಿ ಹೋಗೋದು ಕಷ್ಟ ಅದ, ಎದುರಿಸೋದು ಕಷ್ಟ ಅದ. ಎದುರಿಸಲಿಕ್ಕೆ ಇವತ್ತು ಅವ್ರ ಪ್ರಮಾಣದ ಒಂದು ನಿಷ್ಠೂರತೆ ಅವರಲ್ಲಿಲ್ಲ. ಸಾವಿನ ಬಗ್ಗೆ ಅವ್ರ ಭಯ ಇಲ್ಲ ಅವ್ರಿಗೆ. ಸಾಯೋದಕ್ಕೆ ಅವ್ರು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಮನೋಸ್ಥಿತಿದ್ದು ಸೈನಿಕರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕಾದಲ್ಲಿ ಆಗಿರ್ಬೋದು, ಇಸ್ರೇಲ್ದಲ್ಲಿ ಆಗಿರ್ಬೋದು. ಇಸ್ರೇಲ್ ಸೈನಿಕರು ಸಹಿತ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಈಗ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಇರಾನ್ನ ದಾಳಿಗೆ ಪ್ರತಿ ದಾಳಿ ಇವತ್ತು ಒಟ್ಟಿನಲ್ಲಿ ಅಮೇರಿಕದ ಏನು ಕಾಣ್ತದನೋ ಕೊಲ್ಲಿ ರಾಷ್ಟ್ರಗಳೆಲ್ಲ ಹುಲ್ಲಾ ಮಾಡುವಂಥದ್ದು. ಮತ್ತು ಈಗಾಗಲೇ ಇರಾನ್ ಜೊತೆಗೆ ಹೂತಿಗಳು ಅವರು ರೆಡ್ ಸಿ ಅಂತ ಬದುಕಿದ್ದಂಥವ್ರು ಆ ಒಂದು ಯಮನದವರು ಅವರಲ್ಲಿ ಒಂದು ಸದಾ ಹೋರಾಟಗಾರರು ಅವರು ಇವ್ರ ಜೊತೆ ಕೈ ಜೋಡಿಸಿದ್ದಾರೆ. ಮುಂದೆ ಹಿಜ್ಬುಲ್ಲಾಗಳಂತೆ ಅವರು ಇಸ್ರೇಲ್ ಮೇಲೆ ಸತತ ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ ಮತ್ತು ಅಮೇರಿಕ ಈಗ ಒಂದಿರೋ ಹಾಗೆ ಹೇಳಿದ್ದೆ ನಿಮಗೆ, ಮನೆಯವರಿಗೆ ಹೋರಾಟ ಮಾಡೋದು. ಅಮೇರಿಕ ಅದನ್ನ ಮಾಡ್ತಾ ಇದೆ, ಹೋರಾಟ ಮಾಡ್ತೀನಿ ಅಂತ ಇದೆ. ಆದರೆ ಅಮೇರಿಕಾದಲ್ಲಿ ವಿರೋಧಗಳು ಸಾಕಷ್ಟು ಬರ್ತಾ ಇದ್ದಾವೆ. ಅಲ್ಲಿ ಜನ ವಿರೋಧ ಮಾಡ್ತಾ ಇದ್ದಾರೆ. ಅವರು ಸಹಜವಾಗಿ ವ್ಯಾಪಾರಿಗಳು, ಬುದ್ಧಿವಂತರಲ್ಲಿ ಜನ, ಜಗದಲ್ಲಿ ಅತ್ಯಂತ ಬುದ್ಧಿವಂತರು ವ್ಯಾಪಾರಿಗಳು. ಅವರು ವ್ಯಾಪಾರಕ್ಕೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇವತ್ತು ಟ್ರಂಪ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. 80-90 ಲಕ್ಷ ಕೋಟಿ ಅಂದರೂ ಅಡ್ಡಿ ಇಲ್ಲ, ಅಷ್ಟು ಜನ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ತಪ್ಪು ಮಾಡ್ತಾ ಇದ್ದೀರಪ್ಪ ನೀವು ಟ್ರಂಪ್ ಅವರು ಅಂತೇಳಿ. ಯುದ್ಧ ನಿಲ್ಲಿಸ್ರಿ ಅನ್ನುವಂಥ ಜೋರ್ದಾರ್ ನಡೆದದು. ಆದರೆ ಟ್ರಂಪ್ ಅವ್ರಿಗೆ ಮುಖ ಉಳಿಸ್ಕೋಬೇಕಾಗಿದೆ. ಕಡೆಗೆ ಒಪ್ಪಂದ್ರೆ ಒಂದು ಮಾಡ್ಕೋಬೇಕಪ್ಪ ಅಂಜಿಸ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೇನು ಅವ್ರು ಸೊಪ್ಪು ಹಾಕ್ತಾಯಿಲ್ಲ ಇರಾನಿಯನ್ಸು.